ಹಾಯ್ ಎಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಒಂದು 6 ರೆಸಿಪೀಸ್ನ ಮಾಡಿದ್ದೀನಿ. ಇದರಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಹೇಗೆ ಮಾಡೋದು ಅಂದರೆ ಟೈಮಿಂಗ್ಸ್ನ ನಾವು ಸೆಟ್ ಮಾಡಿಕೊಂಡು, ಈಗ ಏನು ಗೊತ್ತಾ, ಒಂದು ಈ ಒಲೆ ಮೇಲೆ ಇಟ್ಟಿರ್ತೀವಿ, ಒಂದು ಇನ್ನೊಂದು ಒಲೆ ಮೇಲೆ ಇಟ್ಟಿರ್ತೀವಿ, ಒಂದು ಅನ್ನಕ್ಕೆ ಇಟ್ಟಿರ್ತೀವಿ, ಒಂದು ಇನ್ನೊಂದು ಪಾಯಸಕ್ಕೆ ಇಟ್ಟಿರ್ತೀವಿ. ಈ ರೀತಿ ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ನ ಯಾವ ರೀತಿ ಮಾಡೋದು, ನಾವು ಟೈಮಿಂಗ್ಸ್ ಯಾವ ರೀತಿ ಸೇವ್ ಮಾಡೋದು, ಯಾವ ರೀತಿ ಅಡುಗೆಗಳನ್ನು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಿರುವಂಥದ್ದು ಇದು. ನಾನಿವತ್ತು ಅಕ್ಕಿನೂ ಹಾಗೆಯೇ ಹೆಸರುಬೇಳೆ ಬಳಸ್ಕೊಂಡು ಒಂದು ಪಾಯಸ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ದೆ. ಇದೆಲ್ಲ ನಾನು ಪೂಜೆಗಿಡಕ್ಕೆ. ಹಾಗೆಯೇ ಹೆಸರುಬೇಳೆ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಅದ್ರ ಜೊತೆ ಕಾಳುಗೊಜ್ಜು ಇಲ್ಲ ಅಂದರೆ ಹೇಗೆ, ಕಾಳುಗೊಜ್ಜು ಕೂಡ ಮಾಡ್ಕೊಂಡಿದ್ದೆ. ಕಾಳುಗೊಜ್ಜು ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು, ಭಾಳ ಚೆನ್ನಾಗಿತ್ತು. ಹಾಗೆಯೇ ಅದ್ರ ಜೊತೆ ಸೈಡ್ಗೆ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ಬಜ್ಜಿ ಇಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಸೈಡ್ಗೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಸೈಡಲ್ಲಿದ್ರೇ ಒಂಥರ ಸಖತ್ತಾಗಿರೋದಂತಲೇ ಹೇಳ್ಬೋದು. ಹಾಗೆಯೇ ಹಪ್ಪಳ ಕೂಡ ಮಾಡ್ಕೊಂಡಿದ್ದೆ. ಇದನ್ನೆಲ್ಲನೂ ನಾನು ಹೆಂಗೆ ಟೈಮಿಂಗ್ಸ್ನ ಸೇವ್ ಮಾಡ್ತಾ ನಾನು ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನೋಡಿ, 6 ಐಟಮ್ಸ್ ಇಟ್ಟಿದ್ದೀನಿ. ಇದು ಎಡೆಗೆ ರೆಡಿ ಮಾಡ್ತಿರುವಂಥದ್ದು, ಅಂದರೆ ದೇವ್ರ ನೈವೇದ್ಯಕ್ಕೆ ನಾನು ಇಟ್ಬಿಟ್ಟು ಪೂಜೆ ಮಾಡಿರುವಂಥದ್ದು ಶಿವರಾತ್ರಿ ಹಬ್ಬದ ದಿನ. ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಮ ಹೆಣ್ಮಕ್ಳಿಗಂತೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಅಷ್ಟೇ ನಾನು ಹೆಸ್ರು ಕಾಳು ಹಾಗೆಯೇ ಅಕ್ಕಿ, ಅಂದರೆ ಸೋನಾ ಮಸೂರಿ ಏನಲ್ಲ, ಇದು ಅಕ್ಕಿ ಸೊಸೈಟಿ ಅಕ್ಕಿ ಅಂತ ಹೇಳ್ತಾರಲ್ಲ, ರೇಷನ್ ಅಕ್ಕಿ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳೆದಿರೋ ಅಕ್ಕಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳೆದಿರೋ ಅಕ್ಕಿ ಇರಲಿಲ್ಲ, ಹಾಗಾಗಿ ನಾನು ಸೊಸೈಟಿ ಅಕ್ಕಿನ ಯೂಸ್ ಮಾಡ್ತಿರುವಂಥದ್ದು. ಭಾಳ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು 5ರಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5ರಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ನಾವೇನು ಕ್ವಾಂಟಿಟಿ ತೊಗೊಂಡಿದ್ವೋ ಅದನ್ನ 5ರಷ್ಟು ನೀರನ್ನ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಸ್ಟವ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಅಂಟಿಸ್ತಾ ಇದ್ದೀನಿ. ಅಂಟಿಸ್ಬಿಟ್ಟು ಒಂದು 3ರಿಂದ 4 ವಿಷೆಲ್ಲ ಹಾಗಿಸ್ಕೋಬೇಕಾಗುತ್ತೆ. ಅಂದರೆ ನುಣ್ಣಗಾಗಬೇಕು. ಚೆನ್ನಾಗಿ ನುಣ್ಣಗಾದರೆ ಪಾಯಸ ಟೇಸ್ಟ್ ಇರುತ್ತೆ. ಪಾಯಸ ಅಂತಲೇ ಹೇಳ್ಬೋದು, ನಮ್ಮ ಕಡೆ ಕೀರ್ ಅಂತಲೇ ಹೇಳ್ತಾರೆ, ಪೊಂಗಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಅಲ್ಲಿ ಇಟ್ಟೆ. ನಾನು 3 ವಿಷಲ್ ಬರೋಷ್ಟೊತ್ತಿಗೆ ನಿಮಗೆ ಈ ಕಡೆ ನಾನು ಬೆಲ್ಲ ತೊಗೊಂಡು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಏಕೆ ಅಂತಂದರೆ ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು. ನೋಡಿ, ನಾನು ಮತ್ತೆ ಅದು ಮುಗೀತು. ಇಲ್ಲಿ ಕುಕ್ಕರಲ್ಲಿ ಕೂಡ ಆಯಿತು. ಮತ್ತು ನಾನು ಒಂದು ಪಾತ್ರೆ ತೊಗೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಿರೋದು ನಾನು. ಅದಕ್ಕೆ ನಾನು 2 ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಳುಗೊಜ್ಜು ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಳ್ತಿರುವಂಥದ್ದು. ಹಾಗೆಯೇ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ನೀವು ಆಮೇಲೆ ಕಂಟಿನ್ಯೂಸ್ಸಾಗಿ ವಿಡಿಯೋ ಆಗಿಲ್ಲ ಅಂತ ಅಂದ್ಕೋಬೇಡಿ. ನೀವು ಇದನ್ನು ನೋಡಿದ್ರೆ ಪೂರ್ತಿ ಅರ್ಥ ಆಗೋಗುತ್ತೆ ನಿಮಗೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಂಟೆನೆನ್ಸ್ ಮಾಡಿದಾಗೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ದೊಡ್ಡದು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗ್ರೇವಿಗೆ ಮದುವೆ ಶೈಲಿಲಿ ಮಾಡಿರುವಂತಹ ಒಂದು ಕಾಳುಗೊಜ್ಜು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕು. ಹಾಗೆಯೇ ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ನಾನು ಯಾವುದೇ ಮಸಾಲೆ ರುಬ್ಕೊಳ್ತಾ ಇಲ್ಲ, ಹಾಗೆ ಮಾಡ್ತಿರುವಂಥದ್ದು. ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಇರ್ತೀನಿ, ನೋಡ್ತಾ ಹೋಗಿ. ನೋಡಿ, ನಾನಿಲ್ಲಿ ಒಂದು ಬದನೆಕಾಯಿ, ಒಂದು ಆಲೂಗೆಡ್ಡೆ, ಒಂದು 10ರಿಂದ 10 ಬೀನ್ಸು, ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಬದನೆಕಾಯಿ ಒಂದು ಸಣ್ಣದು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನೀವು. ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಕಾಳು ಬಂದುಬಿಟ್ಟು ಒಂದು 8 ಅವರ್ ನೆನೆಸಿಟ್ಟಿರುವ ಕಡಲೆಕಾಳು ಹಾಗೆ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ನೈಟೇ ನೆನೆಸಿಡಬೇಕಾಗುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವೇನು ಮಾಡಬೇಕಂದ್ರೆ ಮಿನಿಮಮ್ಮು ಅರ್ಧ ಬೇಯೋವರೆಗೂ ನೀರನ್ನು ಯಾವುದು ಯೂಸ್ ಮಾಡ್ದಂಗೆ ಎಣ್ಣೆಲೇ ನೀಟಾಗಿ ಮಿಕ್ಸ್ ಮಾಡ್ಕೊತ ನಾವು ಹುರ್ಕೋಬೇಕಾಗುತ್ತೆ. ಎಣ್ಣೆಲೇ ಹುರಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮದುವೆ ಮನೆಗಳಲ್ಲೆಲ್ಲ ಇದೇ ರೀತಿಯೇ ಮಾಡೋದು. ಆ್ಯಕ್ಚುಲಿ ನನಗೆ ಈ ಪಲ್ಯ ಮಾಡೋದು ಹೇಗೆ ಗೊತ್ತಾಯಿತು ಅಂತಂದರೆ, ನಮ್ಮ ಅಕ್ಕನ ಮಗನ ಮದುವೆಯಲ್ಲಿ ನಾನು ಒಂದು ಸರಿ ನೋಡ್ಕೊಂಡಿದ್ದೆ. ಅಂದರೆ ಮದುವೆ ಮನೇಲಿ ಮಾಡ್ತಾರಲ್ವ, ಅಲ್ಲಿ ನೋಡ್ಕೊಂಡಿದ್ದೆ ನಾನು. ಸೇಮ್ ಇದೇ ರೀತಿಯೇ ಮಾಡೋದು, ಅದೇ ಟೇಸ್ಟ್ ಬರುತ್ತೆ. ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ.
ತುಂಬ ಚೆನ್ನಾಗಿರುತ್ತೆ. ಏನಂದರೆ ಇದನ್ನು ನೀರೇನು ಯೂಸ್ ಮಾಡೋಂಗಿಲ್ಲ. ಒಂದು 10-15 ನಿಮಿಷ ಆದ್ರೂ ಅದು ಕಾಳು ಈ ರೀತಿ ನಾವು ಫ್ರೆಶ್ ಮಾಡಿದಾಗ ಒಡಿಬೇಕು. ಆಲೂಗೆಡ್ಡೆ ಅದರಲ್ಲೆಲ್ಲ ಬೆಂದ್ಬಿಟ್ಟಿರುತ್ತೆ. ಆ ರೀತಿ ನಾವು ನೀಟಾಗಿ ನೋಡಿ, ನಾನು ಇಲ್ಲಿ ಮುಚ್ಚಳ ಹಾಕಿ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಕುಕ್ಕರ್ನ ಓಪನ್ ಮಾಡಿ, ಅಂದರೆ ಪಾಯಸಕ್ಕೆ ಇಟ್ಟಿದ್ನಲ್ಲ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಎಲ್ಲ ಬೆಂದೋಗಿದೆ. ಅಕ್ಕಿ ಆಗಿರ್ಬೋದು, ಇದು ಹೆಸರುಬೇಳೆ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ. ನಮ್ಗೆ ಈ ಕನ್ಸಿಸ್ಟೆಂಟಿಲಿದ್ದರೆ, ಅಂದರೆ ಈ ಹದದಲ್ಲಿದ್ದರೆ ನಮಗೆ ಕರೆಕ್ಟಾಗಿ ನಾವು ಊಟ ಮಾಡೋಷ್ಟರಲ್ಲಿ ಗಟ್ಟಿಯಾಗುತ್ತೆ. ಇನ್ನು ಇದಕ್ಕಿಂತ ಸೇರಿಸೋದೆಲ್ಲ ತುಂಬ ಇದೆ, ನಾನು ಸೇರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಇದಕ್ಕೆ ನೋಡಿ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ನಾನು ಇದನ್ನು ಬೆಲ್ಲದ ಪಾಕ ಕಾಸ್ಕೊಂಡಿದ್ನಲ್ಲ ಆವಾಗಲೇ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಸೋಸೋದ್ರಿಂದ ಅದರಲ್ಲಿ ತುಂಬ ಗಲೀಜಿರುತ್ತೆ. ನಾವು ಯಾವುದೇ ಕಾರಣಕ್ಕೂ ಹಾಗೇ ಬೆಲ್ಲ ಹಾಕೋದ್ರಿಂದ ಕಲ್ಲು ಎಲ್ಲ ಸತ್ತೆ ಅದು ಇದು ಎಲ್ಲ ಗಲೀತು. ನೋಡಿ ಎಷ್ಟೊಂದು ಗಲೀಜಿದೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಈ ರೀತಿ ಪಾಕನ ಮಾಡಿಕೊಂಡು ಹಾಕ್ಕೊಳ್ತಿರುವಂಥದ್ದು. ಅದನ್ನು ನೀಟಾಗಿ ಸೈಡಿಗೆ ಎತ್ತಿ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಅದಕ್ಕೆ ಬಂದಿದೆ. ಇಷ್ಟು ಕ್ವಾಂಟಿಟಿ ಈ ಥರ ಇದ್ದರೆ ಸಾಕಾಗುತ್ತೆ. ಇನ್ನೊಂದು ಕುದಿ ಬರಬೇಕಿದು. ನೋಡಿ ಎಷ್ಟು ಒಂಥರ ಕಲ್ಲರೇ ಚೇಂಜ್ ಆಗೋಯಿತು. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಪೊಂಗಲ್ ಮಾಡೋಕ್ಕೆ ಬಂದೇ ಬರುತ್ತೆ, ಹಾಗೆ ಪಾಯಸ ಮಾಡೋಕ್ಕೂ ಬಂದೇ ಬರುತ್ತೆ. ಬಟ್ ಡಿಫ್ರೆಂಟಾಗಿ ಮಾಡಬೇಕಾಗುತ್ತೆ. ನೋಡಿ ಅಲ್ಲಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಒಂದ್ಸರಿ ನಾನು ಕೈ ಆಡಿಸ್ಕೋಬೇಕು. ಇದನ್ನು ಹೀಗೆ ಮೇಂಟೆನೆನ್ಸ್ ಮಾಡಿಕೊಂಡು ನಾವು 2 ಒಲೆ ಮೇಲೆ ಇದ್ದರೆ, 2 ಒಲೆ ಆಗಿರ್ಬೋದು, ಇವಾಗೆಲ್ಲ 4 ಒಲೆ ತೊಗೊಂಡು ಮಾಡ್ತಾಯಿದ್ದಾರೆ. ನಾನು ಕೂಡ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ತೊಗೊಂಡಾಗ ಶೇರ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ 2 ಒಲೆಯಲ್ಲೇ ನಾನು 5 ವರ್ಷದಿಂದ ಮಾಡ್ತಿರುವಂಥದ್ದು. ನೋಡಿ ನೀಟಾಗಿ ಸ್ವಲ್ಪ ತಳ ಅಂಟ್ದಂಗೆ, ಅಂದರೆ ತಳ ಹಿಡಿದ್ಬಿಡುತ್ತೆ. ಜಾಸ್ತಿ ನಾವು ಅವಾಗವಾಗ ಕೈ ಆಡಿಸಿಲ್ಲ ಅಂತಂದರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನಾನು ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸರಿ ಮುಚ್ಚಳ ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಇಲ್ಲಿ ಪಾಯಸ ನೋಡ್ತಾ ಇದ್ದೀನಿ. ಆಲ್ರೆಡಿ ನೋಡಿ ಅಲ್ಲಿ ಮಿಕ್ಸ್ ಮಾಡೋಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಕುದಿ ಬಂದಿದೆ. ನಾನು ಕಾಸಿರೋ ಅಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಅಂದರೆ ಸ್ವಲ್ಪ ಮೊದಲೇ ಕಾಸಿ ಇಟ್ಟಿದ್ದೆ ನಾನು, ಅಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ರೀತಿ ಇದೆಯಲ್ಲ, ಇದೆಲ್ಲ ಗಟ್ಟಿ ಆಗುತ್ತಾ ಅಂತ ಅನ್ಕೋಬೋದು. ಖಂಡಿತವಾಗೂ ಗಟ್ಟಿ ಆಗುತ್ತೆ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಇದಕ್ಕೆ ನಾನು ಯಾಲಕ್ಕಿನ ಜಜ್ಜಿಬಿಟ್ಟು ಒಂದು 3 ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ಗೆ ಏಲಕ್ಕಿ ಹಾಕಿಲ್ಲ ಅಂದರೆ ಅದ್ರ ಟೇಸ್ಟೇ ಇರಲ್ಲ ಅಂತ ಹೇಳ್ಬೋದು. ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಮತ್ತೆ ನಾನು ಇಲ್ಲಿ ಬಂದುಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಮನೆಯಲ್ಲಿ ಅಡುಗೆ ನಮ್ಮ ಹೆಣ್ಮಕ್ಳು. ಇದು ಬಿಗಿನರ್ಸ್ಗೆ, ಹಾಗೆ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಟೈಮ್ನ ಯಾವ ರೀತಿ ಸೇವ್ ಮಾಡೋದಂತ. ನಾನು ಬೆಳಗ್ಗೆ ಪೂಜೆನೆಲ್ಲ ಮುಗಿಸಿ, ನಂದು ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಿನಿಮಮ್ ಅಂದರೆ 9:30 ಆಯಿತು. 9:30 ಸ್ಟಾರ್ಟ್ ಮಾಡಿದ್ರೆ ನಂದು ಆಲ್ರೆಡಿ 12 ಗಂಟೆ ಊಟನೇ ಆಗಿತ್ತು. ಇಷ್ಟೆಲ್ಲ ನಾನು ಮೇಂಟೆನೆನ್ಸ್ ಮಾಡ್ಕೊಂಡು ಮಾಡಿರುವಂಥದ್ದು. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ನೋಡಿ ಕಾಳು ನಾನು ಈ ರೀತಿ ಫ್ರೆಶ್ ಮಾಡಿದಾಗ ಒಡೆದೋಯ್ತದು, ಆ ರೀತಿ ಬೆಂದಿತ್ತದು. ನಾನಿಲ್ಲಿ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ಹಾಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು, ಹಾಗೆಯೇ ಒಂದು ದೊಡ್ಡ ಸೈಜ್ ಟೊಮೊಟೊನ ಸಣ್ಣದಾಗಿ ಹಚ್ಚಿ, ಈ ಟೈಮಲ್ಲಿ ನಾನು ಟೊಮೊಟೊನ ಹಾಕ್ಕೊಳ್ತಿರುವಂಥದ್ದು. ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಈ ಟೈಮಲ್ಲಿ ಹಾಕ್ಕೋಬೇಕಾಗುತ್ತೆ. ಅದನ್ನು ಕೂಡ ನೀಟಾಗಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಈ ಟೈಮಲ್ಲಿ ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೋಬೇಕಾಗುತ್ತೆ. ನೀವು ಜೋರಾಗಿ ಉರಿ ಇಟ್ಕೊಂಡ್ರೆ ತಳಂಟು ಬಿಡುತ್ತೆ. ಖಾರದ ಪುಡಿ ಅದೆಲ್ಲ ಮಸಾಲ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ನಾವು ನಿಧಾನಕ್ಕೆ ಉರಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಈ ಟೈಮಲ್ಲಿ ನೀರನ್ನ ಸೇರಿಸ್ಬೇಕು. ಅಂದರೆ ಜಾಸ್ತಿ ನೀರನ್ನ ಸೇರ್ಸೋಕ್ಕೆ ಹೋಗಬಾರ್ದು. ಅದು ಸ್ವಲ್ಪ ಮುಳುಗಬೇಕಷ್ಟೆ. ತರಕಾರಿ ನಮಗೆ ಬೇಯಬೇಕು ಇನ್ನೊಂದು ಚೂರು. ಕಾಳುಗಳು ಅವೆಲ್ಲ ಸ್ವಲ್ಪ ಬೇಯಬೇಕಲ್ವ. ಬಟಾಣಿ ಅದೆಲ್ಲ ಸ್ವಲ್ಪ ಗಟ್ಟಿ. ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ನೀವು ಕುಕ್ಕರಲ್ಲಿ ಮಾಡಿ ನೋಡಿ, ಈ ಟೇಸ್ಟ್ ಬರಲ್ಲ. ಅದು ಹಾಗೇ ಬೇಯಿಸಿದ್ರೆ, ಮೊದಲೇನು ಕುಕ್ಕರ್ ಇರಲಿಲ್ಲ ನಮ್ಗೆ, ಈಗೀಗ ಕುಕ್ಕರ್ ಬಂದಿರೋದು. ಮೊದಲೆಲ್ಲ ಪಾತ್ರೆಗಳಲ್ಲೇ ಸಾಂಬಾರುಗಳನ್ನ ಮಾಡೋರು, ತುಂಬ ಟೇಸ್ಟಿಯಾಗಿರೋದು. ಊರಲ್ಲೆಲ್ಲ ಒಲೆಯಲ್ಲಿ ಮಾಡೋರು, ಎಷ್ಟು ಟೇಸ್ಟಿಯಾಗಿರೋದು. ಈ ರೀತಿ ಮಾಡಿದಾಗ ನಮಗೆ ಖಂಡಿತವಾಗೂ ಒಂದು ಸ್ವಲ್ಪ ಒಲೆಯಲ್ಲಿ ಮಾಡಿರೋ ಥರನೇ ಟೇಸ್ಟ್ ಬರುತ್ತೆ.
ಖಂಡಿತವಾಗೂ ಟ್ರೈ ಮಾಡಿ ನೋಡಿ ಈ ರೀತಿ. ನೋಡಿ ಇಷ್ಟು ಮುನ್ಗೋ ಥರ ನೀರನ್ನ ಹಾಕಿಬಿಟ್ಟು ಒಂದು ಮುಚ್ಚಳ ಹಾಕಿ ಬಿಡ್ತಾ ಇದ್ದೀನಿ. ಒಂದು 10-15 ನಿಮಿಷ ನೀಟಾಗಿ ಅಲ್ಲಿ ಹುರ್ಕೋಬೇಕು. ಇಲ್ಲಿ ನಾನು ಪಾಯಸಕ್ಕೆ ನಾನು ಒಂದು ಒಗ್ಗರಣೆ ಕೊಟ್ಕೋಬೇಕು. ಇಲ್ಲಿ ಒಂದು 4 ಸ್ಪೂನ್ನ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ರುಚಿಯಾಗಿರುತ್ತೆ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಯೂಸ್ ಮಾಡಿಲ್ಲ ಅಂತಂದರೆ ರುಚಿನೇ ಕಮ್ಮಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ದ್ರಾಕ್ಷಿ, ಗೋಡಂಬಿ, ಹಾಗೆಯೇ ಪಿಸ್ತಾ, ಬಾದಾಮಿ ಎಲ್ಲನೂ ನೀಟಾಗಿ ನೋಡಿ ಜೊಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಗೋಡಂಬಿ ನೋಡ್ತಾ ಇರ್ಬೋದು ನೀವು. ಇದನ್ನೆಲ್ಲನೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಳ್ಳಿ. ತಿನ್ನಬೇಕಾದ ಬಾಯಿ ಸಿಕ್ಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದನ್ನು ನೀಟಾಗಿ ಸ್ವಲ್ಪ ನೋಡಿ ಈ ರೀತಿ ದ್ರಾಕ್ಷಿ ಎಲ್ಲ ಒಂದು ಸ್ವಲ್ಪ ಅದು ಸಣ್ಣದಿರೋ ದಪ್ಪ ಆಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು. ಅದು ಬೆಂದ ತಕ್ಷಣವೇ ನಾವು ಬೇಗ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ದ್ರಾಕ್ಷಿ ಎಲ್ಲ ಕಪ್ಪಾಗುತ್ತೆ. ತಿನ್ನಬೇಕಾದಾಗ ಅಷ್ಟು ಟೇಸ್ಟ್ ಕೊಡಲ್ಲ. ನೋಡಿ ಆಲ್ರೆಡಿ ಬೆಂದಿದೆ, ಊದ್ಕೊಂಡಿದೆ ದ್ರಾಕ್ಷಿ. ಓಕೆನಾ? ಆ ರೀತಿ ಊದ್ಕೊಂಡಾಗ ನಾವು ಅದು ಒಗ್ಗರಣೆ ರೆಡಿ ಆಯಿತು ಅಂತಲೇ ಅರ್ಥ. ಈ ಟೈಮಲ್ಲಿ ನಾವು ಪಾಯಸದಲ್ಲಿ ಹಾಕ್ಕೋಬೇಕಾಗುತ್ತೆ. ಅಂದರೆ ಈಗ ಅದೇ ಒಲೆ ಮೇಲೆ ಇಟ್ಟುಬಿಟ್ಟು ನಾವು ಕುಕ್ಕರ್ನ ನಾವು ಪಾಯಸದಲ್ಲಿ ಹಾಕ್ಕೋಬೇಕಾಗುತ್ತೆ. ನೀಟಾಗೆ ಒಗ್ಗರಣೆ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇದಕ್ಕೆ ನಾವು ಲಾಸ್ಟ್ ಫೈನಲ್ಲು ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೋಬೋದು. ಹಾಗೆಯೇ ಕಡಲೆಬೀಜ ಪುಡಿ, ಅಂದರೆ ಕಡಲೆಬೀಜ ಪುಡಿ ಅಂತಂದರೆ ನೀಟಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಪುಡಿ ಕೂಡ ಯೂಸ್ ಮಾಡ್ಬೋದು. ನನಗಿವತ್ತು ಟೈಮ್ ಇಲ್ಲ, ಶಾಪಿಗೆ ಬೇರೆ ಹೋಗ್ಬೇಕಾಗಿತ್ತಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಹೇಳಿರೋದಷ್ಟೇ, ನೆಕ್ಸ್ಟ್ ಮಾಡಿದಾಗ ಕಾಯಿನೂ ಹಾಕ್ಕೊಳ್ಳಿ ಸ್ವಲ್ಪ. ನೀವು ಮಾಡಿದಾಗ ಕಡಲೆಬೀಜ ಪುಡಿ ಆದರೂ ಒಂದು ಆದರೆ 2 ಯೂಸ್ ಮಾಡಿದ್ರು ಓಕೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಈ ಕಡೆ ಒಲೆ ಮೇಲೆ ಕುದೀತಾ ಇರುತ್ತೆ. ನಾನಲ್ಲಿ ಪಲ್ಯನ ನೋಡೋಣ ಬನ್ನಿ ಯಾವ ರೀತಿ ಪಲ್ಯ ಬಂದಿದೆ ಅಂತ. ಈ ಪಲ್ಯ ರೆಡಿಯಾಗೋಕ್ಕೆ ಮಿನಿಮಮ್ ಆದರೂ ಖಂಡಿತವಾಗ್ಲೂ ಅರ್ಧ ಗಂಟೆ ಮೇಲೆ ಬೇಕು. ನಾವು ಅದನ್ನೇ ಸಪ್ರೇಟ್ ಮಾಡ್ತೀವಿ ಅಂದರೂ ಕೂಡ ಅರ್ಧ ಗಂಟೆ ಬೇಕಾಗುತ್ತೆ ಟೈಮಿಂಗ್ಸು. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಬೆಂದ್ರೇ ಅದು ಒಂಥರ ಪಾಕ ಬಿಟ್ಟಂಗೆ ಆಗಬೇಕು. ಸುತ್ತು ಎಣ್ಣೆ ಬಿಡಬೇಕು. ನಮಗೆ ಗಟ್ಟಿ ಬರಬೇಕು ಅಂತಂದರೆ ಸುತ್ತು ಎಣ್ಣೆ ಬಿಡಬೇಕು. ಆವಾಗಲೇ ನಮಗೆ ಸಕ್ಕತ್ತಾಗಿರೋದು, ಟೇಸ್ಟಿಯಾಗಿ ಕೂಡ ಇರೋದು. ನೋಡಿ ಈ ರೀತಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಓಕೆನಾ? ಕಾಯಿ ತುರಿನ ಸ್ವಲ್ಪ ಸೇರಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಅದು ಕೂಡ ಅದರಲ್ಲಿ ಬೆಂದಾಗ ಕೊತ್ತಂಬರಿ ಸೊಪ್ಪು ಕಾಯಿ ಇನ್ನೂ ಟೇಸ್ಟು ಎಕ್ಸ್ಟ್ರಾ ಆಗುತ್ತೆ. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಆವಾಗ ನಾನು ಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಏನು ತರಕಾರಿಗಳನ್ನ ಯೂಸ್ ಮಾಡಿಲ್ಲ. ಕಾಳು ಕೂಡ ಸ್ವಲ್ಪನೇ ತೊಗೊಂಡಿದ್ದೀನಿ. ಆದರೂ ಕೂಡ ಇಷ್ಟು ಬಂದಿದೆ ಪಲ್ಯ ಅಂತಲೇ ಹೇಳ್ಬೋದು, ಅಥವಾ ಕಾಳುಗೊಜ್ಜು. ಇನ್ನೊಂದು ಮುಚ್ಚಳ ಹಾಕಿ ಬಿಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಕುದಿಬೇಕಲ್ವಾ. ನಾನಿಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಾಯಿ ಆಲ್ರೆಡಿ ಇದೆ ಅದರಲ್ಲಿ. ನಾನು ಯಾಕಂದರೆ ತುರ್ದಿಲ್ಲ ಕಾಯಿನ, ಇದರಲ್ಲೇ ನಾನು ಮಿಕ್ಸಿಗೆ ಆಡಿಸ್ಕೊಬಿಟ್ಟಿದ್ದೆ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಿರುವಂಥದ್ದು. ಒಂದು 10 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸ್ಪೂನಲ್ಲಿ 3/4 ಸ್ಪೂನ್ ಸಾಸಿವೆ ಕೂಡ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕರ್ಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದನ್ನೆಲ್ಲನೂ ನೀಟಾಗೆ ಒಂದು ಸ್ವಲ್ಪ ಕಾಯಿ ತುರಿ ಇನ್ನೊಂಚೂರು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆ ಚಟ್ನಿ ಅದಕ್ಕೇನು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ತರಿ ರುಬ್ಕೊಳ್ಳೋದು ಅಂತ. ನೋಡಿ ಇಷ್ಟು ತರಿ ಇದ್ದರೆ ಸಾಕಾಗುತ್ತೆ. ಅದನ್ನು ನಾನು ಆ ರೀತಿ ರುಬ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗೊಜ್ಜು ಆಲ್ರೆಡಿ ಎಣ್ಣೆ ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನಮಗೇನಾದರೂ ಇನ್ನೂ ಒಂಚೂರು ಈ ಟೈಮಲ್ಲಿ ನಮಗೆ ಇನ್ನೊಂಚೂರು ಏನಾದ್ರು ಬೇಯಬೇಕು ಅಂತ ಅನ್ನಿಸ್ದಾಗ ನೀವೇನು ಮಾಡಬೇಕು ಅಂತಂದರೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ನೀರನ್ನ ಹಾಕಿ ಮತ್ತೆ ನೀವು ಮುಚ್ಚಿಡ್ಬೋದು. ಓಕೆನಾ? ಅಲ್ಲಿ ಬಿಟ್ಬಿಡೋಣ, ಅದು ಪಲ್ಯ ರೆಡಿ ಆಗೋಯಿತು. ಮತ್ತು ಇಲ್ಲಿ ನಾನು ಒಂದು ಬಾಣಲಿನ ತೊಗೊಂಡು ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಿರುವಂಥದ್ದು. ಓಕೆನಾ? ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಒಂದು 5-6 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಅನ್ನಕ್ಕೆ ಗೊಜ್ಜು ಮಾಡ್ತಿರುವಂಥದ್ದು. ಅಂದರೆ ಈಗ 1 ಗ್ಲಾಸು ಅಂತಂದರೆ 1/4 kg ಅಕ್ಕಿ ಅಂತ ಅಂದ್ಕೊಳ್ಳಿ. ಓಕೆನಾ? ಈ ಕಡಲೆ ಬೀಜನ ಏನು ಮಾಡಬೇಕಂದ್ರೆ ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀರಾ? ಅದರಲ್ಲೇ ಮಾಡೋದ್ರಿಂದ ಮೆತ್ತಗಿರುತ್ತೆ ನಾವು ತಿನ್ನಬೇಕಾದಾಗ. ಈ ರೀತಿ ಸೈಡಲ್ಲಿ ಎತ್ತಿಟ್ಕೊಂಡಾಗ ನಾವು ತಿನ್ನಬೇಕಾದಾಗ ಗರಿ ಅನ್ನುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು 1 ಸ್ಪೂನ್ ಸಾಸಿವೆ, 1 ಸ್ಪೂನ್
ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಿರುವಂಥದ್ದು. ಇದೆಲ್ಲನೂ ಹಾಕ್ಕೊಂಡು ಒಂಚೂರು ಹುರ್ಕೊಂಡು ಇಲ್ಲಿ ನಾನು 1 ಕ್ಯಾಪ್ಸಿಕಮ್ನ ತೊಗೊಂಡು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಿರುವಂಥದ್ದು. ಇದು ಕ್ಯಾಪ್ಸಿಕಮ್ ಮಸಾಲ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಇಲ್ಲಿ ಬಟಾಣಿ ಅಂದರೆ ನಾನು ಹಸಿ ಬಟಾಣಿ ಇರಲಿಲ್ಲ ಮನೆಯಲ್ಲಿ, ರಾತ್ರಿ ನೆನೆಸಿಟ್ಟಿರೋ ಬಟಾಣಿನೇ ನಾನು ಸ್ವಲ್ಪ ಕಾಳುಗೊಜ್ಜಿಗೆ ಹಾಕಿ ಉಳಿದಿರೋದನ್ನ ಇಲ್ಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹಸೆ ಬಟಾಣಿ ಯೂಸ್ ಮಾಡೋದ್ರಿಂತೂ ಸಖತ್ತಾಗಿರುತ್ತೆ. ನೀವು ಆಪ್ಷನಲ್ಲಿ ಇಲ್ಲಿ ಆಲೂಗೆಡ್ಡೆನೂ ಯೂಸ್ ಮಾಡ್ಬೋದು, ಹಾಗೆ ಕ್ಯಾರೆಟು ಕೂಡ ಯೂಸ್ ಮಾಡ್ಬೋದು. ಅದನ್ನು ನಾನೇನು ಯೂಸ್ ಮಾಡಿಲ್ಲ, ನಿಮ್ಗೆ ಹೇಳೋದಷ್ಟೇನೆ. ನೋಡಿ ಆಲ್ರೆಡಿ ಬೆಂದಿದೆ ಅಲ್ಲಿ. ನಾನು ಇದನ್ನು ಒಂಥರ ಚಟ್ನಿ ಥರ ರುಬ್ಕೊಂಡಿದ್ನಲ್ವ ಮಸಾಲೆನ, ಆ ಮಸಾಲೆನ ಈ ಟೈಮಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಉರಿ ಸಣ್ಣಗೆ ಮಾಡಿಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ಉರಿನ ಈ ಟೈಮಲ್ಲಿ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಉರಿ ಜಾಸ್ತಿ ಮಾಡಿದಾಗ ತಳ ಇಂಟೋ ಚಾನ್ಸಸ್ ಇರುತ್ತೆ, ತಳೆ ಹಿಡಿಯೋ ಚಾನ್ಸಸ್ಸು. ಹಾಗಾಗಿ ಅಷ್ಟೇ ನಿಮ್ಗೆ ಹೇಳ್ತಿರುವಂಥದ್ದು. ನೀಟಾಗೆ ಹುರ್ಕೊಳ್ಳಿ ಈ ಟೈಮಲ್ಲಿ ನಾವು ಹಸೆ ಕರ್ಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಹಸೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಕಲ್ಲರ್ಗೋಸ್ಕರ ಅರಿಶಿನ ಪುಡಿ ಯೂಸ್ ಮಾಡಲೇಬೇಕಲ್ವಾ ಚಿತ್ರಾನ್ನಕ್ಕೆ. ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಅದು ಹಾಕ್ಕೊಂಡಾಗೆ ಕಲರ್ ಚೇಂಜ್ ಆಗೋದು, ಹಾಗೆ ಚಿತ್ರಾನ್ನ ಕೂಡ ಕಲರ್ ತುಂಬ ಡಿಫ್ರೆಂಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ನಾವು ನೀಟಾಗೆ ಸುತ್ತು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಬಿಡಬೇಕಷ್ಟೇ ನಮಗೆ. ಸುತ್ತು ಎಣ್ಣೆ ಬಿಟ್ಟರೆ ಸಾಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಸಿ ವಾಸನೆ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ, ಭಾಳ ಚೆನ್ನಾಗಿರುತ್ತೆ. ಯಾರು ಕೂಡ ಈ ಥರ ಅಡುಗೆಗಳನ್ನ ಹಬ್ಬ ಹುಣ್ಣಿಮೆಯಲ್ಲಿ ನಾವು ಒಳ್ಳೆ ಹೆಣ್ಮಕ್ಳು ಮಾಡಿ ದೇವರಿಗೆ ನೈವೇದ್ಯ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ದೇವ್ರು ಒಳ್ಳೇದು ಮಾಡುತ್ತೆ ನಮಗೆ. ಇನ್ನು ಬರೋದೇ ಹಬ್ಬಗಳ ಅಪರೂಪ ಆ ಟೈಮಲ್ಲಿ. ನೋಡಿ ಗೊಜ್ಜು ರೆಡಿಯಾಗಿತ್ತು. ಒಂದು 10 ನಿಮಿಷ ಆರಕ್ಬಿಟ್ಟೆ. ಹಾಗೆಯೇ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಗೊಜ್ಜನ್ನ ಆರಿಸಿ ಹಾಕೋದ್ರಿಂದ ಕಹಿ ಬರಲ್ಲ. ನಾವು ಹಿಂದೆನೇ ಸುಡೋದ್ರಲ್ಲೇ ನಿಂಬೆಹಣ್ಣು ಹಿಂಡ್ತಾರೆ ಕೆಲವರು, ಅದೊಂಚೂರು ಕಹಿ ಸ್ಮೆಲ್ ಬರುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಮಸಾಲೆ ಚಿತ್ರಾನ್ನಗೆ. ಈ ಟೈಮಲ್ಲಿ ನಾನು ಆರಿಸ್ಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡು ಹಾಗೆಯೇ ರೈಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನಾನು ಹೇಳಿದ್ನಲ್ಲ ಆವಾಗಲೇ, 1 ಟೈಮ್ಗೆ ಟಿಫನ್ಗೆ ಒಂದು 3 ಮೆಂಬರ್ಸ್ ತಿನ್ಬೋದೇನೋ ಅಷ್ಟೇ ನಾನು ಮಾಡಿರೋದು. ಸಾಕಾಗುತ್ತೆ ಎಷ್ಟಾದರೆ ನಮಗೆ, ಹಾಗಾಗಿ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂತಂದರೆ ಬೇಕಾದ್ರೆ ಇನ್ನೊಂಚೂರು ನಿಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನಾನು ಏನೀಗ ತೊಗೊಂಡಿದ್ನೋ ಅದನ್ನ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಆಯಿತಾ. ನೀಟಾಗಿ ಈ ರೈಸ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾಗೂ ಒಂಚೂರು ಗೊಜ್ಜನ್ನ ಎತ್ತಿಟ್ಟಿದ್ದೀನಿ, ಸಾಲ್ಟೇಜ್ ಬಂದರೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಬೇಕು. ಹಾಗೆಯೇ ಇಲ್ಲಿ ನಾನು ಎತ್ತಿಟ್ಟಿದ್ನಲ್ಲ ಕಡಲೆ ಬೀಜನ, ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಓಕೆನಾ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ಥರ ರುಚಿ ಅಡುಗೆಗಳನ್ನ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಈ ಮಸಾಲೆ ಚಿತ್ರಾನ್ನಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ಆಯಿತಾ. ರೆಡಿ ಆಯಿತು. ಇಲ್ಲಿ ನಾನು ಮತ್ತೆ ಹೆಸರುಬೇಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಅಂತ ಹೇಳ್ತೀವಿ ನಾವೆಲ್ಲ, ನೀವು ಯಾವ ರೀತಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಹೆಸರುಬೇಳೆಗೆ ನಾನು 1-2 ಅವರ್ ಹೆಸರುಬೇಳೆನ ನೆನೆಸಿಟ್ಟಿದ್ದೆ. ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ, 1 ಸಣ್ಣದು ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಈರುಳ್ಳಿ ಯೂಸ್ ಮಾಡಲ್ಲ, ಬಟ್ ನಾವು ಈರುಳ್ಳಿ ಯೂಸ್ ಮಾಡ್ತೀವಿ. ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ತುರ್ಕೊಂಡು ಕೂಡ ರಸ ಹಿಂಡ್ಕೊಂಡು ಹಾಕ್ಕೋಬೋದು, ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನಾನೊಂಚೂರು ಮಾಡ್ಕೊಳ್ತಾ ಇರುವಂಥದ್ದು, ಅಂದರೆ ಸ್ವಲ್ಪ. ಇಲ್ಲಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲೊಂದು 50 ಗ್ರಾಮ್ ಇಲ್ಲಾಂದರೆ 100 ಗ್ರಾಮ್ ಹೆಸರುಬೇಳೆ ಇರುತ್ತೆ, ಅಷ್ಟಕ್ಕೆ ಮಾಡ್ತಿರುವಂಥದ್ದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ, ಈ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ಹೆಸರುಬೇಳೆ ಜಾಸ್ತಿನೇ ಆಗುತ್ತೆ. ಸ್ವಲ್ಪ ನೆನೆಸಿಟ್ರೆ ಸಾಕು, ನಾವು ಜಾಸ್ತಿನೇ ಆಗ್ಬಿಡುತ್ತೆ. ಇದು ಮತ್ತೆ ತಿನ್ನೋಕ್ಕಾಗಲ್ಲ. ಏನಿಲ್ಲ ಅಂದರೂ ಬೆಳಗ್ಗೆ ತಿನ್ಬೋದು, ಮಧ್ಯಾಹ್ನದವರೆಗೂ ತಿನ್ಬೋದು. ಸಂಜೆಗೆ ಇರುವಂಥ ಒಂದು ಹೆಸರುಬೇಳೆ ಅಲ್ಲ ಇದು. ಈರುಳ್ಳಿ ಹಾಕಿರ್ತೀವಲ್ಲ, ಬೇಗ ಅಳಿಸ್ಬಿಡುತ್ತೆ. ಇಲ್ಲಿ ನಾನು ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಹಾಕ್ಕೊಂಡು ಉಳಿದಿರೋ ನಿಂಬೆಹಣ್ಣ ಕೂಡ ನಾನಿಲ್ಲಿ ಹಾಕ್ಕೊಳ್ತಿರುವಂಥದ್ದು. ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋದ್ರಿಂದ ಅಷ್ಟು ಬೇಗ ಕಲಿಯಲ್ಲ, ನಾನು ಹಾಗಾಗಿ ಕೈನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಏನೇ ಆಗಲಿ ಕೈಯಲ್ಲಿ ಮಾಡೋದೇ ಅಲ್ವಾ ರುಚಿ ಜಾಸ್ತಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ
ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಸ್ಟೀಲ್ ಬಟ್ಲ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. 3 ಬಂದಿತ್ತು, ಅದರಲ್ಲಿ 1200 ರೂಪಾಯಿನೂ ಆಗಿತ್ತು. ಮತ್ತು ಅದು ಮುಗೀತು ಹೆಸರುಬೇಳೆ. ಇಲ್ಲಿ ನಾನು ಬೋಂಡಕ್ಕೆ ರೆಡಿ ಮಾಡ್ಕೊಳ್ತಿರುವಂಥದ್ದು. ನಾವು ಮೆಣಸಿನ್ಕಾಯಿ ಬೋಂಡ ಅಂತ ಹೇಳ್ತೀವಿ, ನೀವು ಯಾವ ಥರ ಹೇಳ್ತೀರೋದನ್ನ ಕಮೆಂಟಲ್ಲಿ ತಿಳಿಸಿ, ಅಥವಾ ಮೆಣಸಿನ್ಕಾಯಿ ಬಜ್ಜಿ ಅಂತಲೂ ಹೇಳ್ಬೋದು. 2 ಭಾಷೆ ನಾವು ಉಪಯೋಗಿಸ್ತೀವಿ, ಓಕೆನಾ. ಒಂದೊಂದು ಕಡೆ ಒಂದೊಂದು ಥರ ಉಪಯೋಗಿಸ್ತಾರೆ. ಇಲ್ಲಿ ನಾನು ಒಂದು 100 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು 1/4 ಸ್ಪೂನ್ ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೇ ಚೆನ್ನಾಗಿರೋದು. ಬಟ್ ಬಿಸಿಲು ಕಾಲ ಆಗಿರೋದ್ರಿಂದ ಸ್ವಲ್ಪ ನೋಡಿ ಸೋಡಾನ ಹಾಕ್ಕೊಳ್ಳಿ. ನಾನೊಂದು ಚೂರು ಹಾಕ್ಕೊಂಡಿದ್ದೀನಿ ಇಲ್ಲಿ. ನೀಟಾಗೆ ಇದು ಕೈ ಸಹಾಯದಿಂದ ಕಲಿಸ್ಬೋದು, ಬಟ್ ಏನಾಗುತ್ತೆ ಅಂತಂದರೆ ನೀಟಾಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ನಾನು ಈ ಥರ ಗಂಧ ಇದ್ದಂಗೆ ಇರುತ್ತಲ್ವ ಹಿಟ್ಟಿದು, ಕಡಲೆ ಹಿಟ್ಟು ನೋಡಿ, ಇದ್ರ ಸಹಾಯದಿಂದ ಕಲಿಸೋದ್ರಿಂದ ತುಂಬ ಬೇಗನೆ ಮಿಕ್ಸ್ ಆಗುತ್ತೆ. ನನಗಿದೊಂದು ತುಂಬ ಇಷ್ಟ. ಈ ರೀತಿ ನನಗೆ ಬೋಂಡ ಮಾಡಿದಾಗೆಲ್ಲ ಇದನ್ನು ತೊಗೊಂಡಿದ್ದೀನಿ. ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಇದಕ್ಕೆ ನಾನು ಸ್ವಲ್ಪ ಕಾದಿರೋ ಎಣ್ಣೆನ, ಒಂದು ಅರ್ಧ ಸ್ಪೂನು ಎಣ್ಣೆನ ಹಾಕ್ಕೊಳ್ತಿರುವಂಥದ್ದು. ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆಂಟ್ ಇದ್ದರೆ ಸಾಕು, ಇಷ್ಟು ಅದೇ ಇದ್ದರೆ ಸಾಕಾಗುತ್ತೆ. ಇಲ್ಲಿ ನಾನು ಒಂದು 6 ಮೆಣಸಿನ್ಕಾಯಿನ, ಅಂದರೆ 3 ಮೆಣಸಿನ್ಕಾಯಿನ 6 ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು ಟೈಮ್ಗೆ 6 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಎಣ್ಣೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೆ. ಇಲ್ಲಿ ನಾನು ಹಪ್ಪಳ ಕೂಡ ರೆಡಿ ಮಾಡ್ಕೊಳ್ತಿರುವಂಥದ್ದು. ನಿಮಗೆ ಸುಮ್ಮನೆ ತೋರಿಸ್ತಿದ್ದೀನಿ, ಎಲ್ಲರಿಗೂ ಹಪ್ಪಳ ಕರಿಯೋಕ್ಕೆ ಬಂದೇ ಬರುತ್ತೆ. ಉದ್ದಿನಬೇಳೆ ಹಪ್ಪಳ ಇದು ನಾನು ಅಂಗಡೀಲಿ ತಂದಿರೋದೇನೆ. ಅದನ್ನು ಕೂಡ ನಾನು ಒಂದು 5-6 ಹಾಕ್ಕೊಳ್ತಾ ಇದ್ದೀನಿ. 1 ಟೈಮ್ ಊಟಕ್ಕೆ ಅಷ್ಟೇನೆ. ಬಿಸಿ ಬೇಕಂತಂದರೆ ಮತ್ತೆ ಹಾಕ್ಕೋಬೋದು, ಯಾಕೆಂದರೆ ಒಂಥರ ಆರೋದ್ಮೇಲೆ ಚೆನ್ನಾಗಿರಲ್ಲ ಅದು. ನಾನು ಯಾವಾಗಲೂ ಅಷ್ಟೇ ಹಬ್ಬವಣದಲ್ಲಿ ಒಂದೊಂದು ಟೈಮ್ಗೆ ಏನು ಬೇಕೋ ಅಷ್ಟನ್ನ ಮಾತ್ರ ರೆಡಿ ಮಾಡ್ಕೊಳ್ಳೋದು ಅಷ್ಟೇನೆ. ಈ ಥರ ಹಪ್ಪಳ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಅಥವಾ ಮೆಣಸಿನ್ಕಾಯಿ ಏನೇ ಆಗಿರ್ಬೋದು, ವಡೆನೂ ಆಗಿರ್ಬೋದು, 1 ಟೈಮ್ಗೆ ಹಾಕ್ಕೊಂಡು ತಿಂದರೆ ಬಿಸಿ ಚೆನ್ನಾಗಿರುತ್ತೆ. ಅದು ಕೂಡ ರೆಡಿಯಾಗೋಯಿತು. ಈಗ ನಾನಿಲ್ಲಿ ಬೋಂಡನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಭಾಳ ಟೇಸ್ಟಿಯಾಗಿತ್ತು ಕೂಡ. ಯಾಕೆಂದರೆ ನಾವು ಜೀರಿಗೆ, ಹಾಗೆಯೇ ಖಾರದ ಪುಡಿ, ಒಂಚೂರು ಗರಂ ಮಸಾಲ ಅದನ್ನೆಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದೇ ಸರಿ ಇಲ್ಲಿ 6 ಬೋಂಡನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ 1 ಟೈಮಿಗೆ ಸಾಕಾಗುತ್ತೆ ಇದು ಊಟಕ್ಕೆ ಇಬ್ಬರಿಗೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದುಬಿಡ್ತು. ಯಾಕೆಂದರೆ ಸೋಡಾ ಹಾಕಿದ್ದೀವಲ್ವಾ, ನಾವು ಯಾವ ರೀತಿ ನಾವು ಹೋಟಲಲ್ಲಿ ಅಲ್ಲೆಲ್ಲ ಮಾಡೋಬೇಕಾದಾಗ ಇದೇ ರೀತಿಯೇ ಬರುತ್ತೆ. ನೋಡಿ ಬೋಂಡನೂ ರೆಡಿಯಾಗೋಯಿತು. ಅದನ್ನು 2 ಟ್ರಿಪ್ ನೀಟಾಗಿ ನಾವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗುತ್ತೆ. ಭಾಳನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲೊಂದು 6 ಬೋಂಡನ 1 ಟ್ರಿಪ್ಗೆ ಹಾಕ್ಕೊಳ್ತೀನಿ ಅಷ್ಟೇನೆ, ಸಾಕಾಗುತ್ತೆ. 1 ಟೈಮ್ ಊಟಕ್ಕೆ ಸಾಕಾಗುತ್ತೆ ಇದು. ಜಾಸ್ತಿ ಜನ ಇರೋರು ಜಾಸ್ತಿನೂ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನೋಡಿಸ್ತೀನಿ ನೋಡಿ ನಾನು ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆಗಳೆಲ್ಲ ಅಂತ ಹೇಳಿಬಿಟ್ಟು. ಇಲ್ಲಿ ಮಸಾಲೆ ಅಥವಾ ಕ್ಯಾಪ್ಸಿಕಮ್ ಚಿತ್ರಾನ್ನ ಕೂಡ ರೆಡಿಯಾಗಿ ಹೋಗಿದೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಯಾವುದಕ್ಕೂ ಸರ್ವ್ ಮಾಡಿರಲಿಲ್ಲ, ಬಾಣಲಿಲೇ ಬಿಟ್ಟಿದ್ದೀನಿ. ಇದೊಂದು ಮಾತ್ರ, ಇನ್ನೆಲ್ಲ ಸರ್ವ್ ಮಾಡಿಕೊಂಡು ಆಲ್ರೆಡಿ ಪಾತ್ರೆಗಳು ಎಲ್ಲ ಬೆಳಗಾಕಿ ಎಲ್ಲ ರೆಡಿಯಾಗಿದೆ. ದೇವ್ರಿಗೂ ಕೂಡ ನೈವೇದ್ಯ ಇಡಬೇಕಲ್ವಾ, ಪೂಜೆ ಕೂಡ ಮತ್ತೊಮ್ಮೆ ಮಾಡಬೇಕಲ್ವ. ಹಾಗಾಗಿ ಇಲ್ಲಿ ನೋಡಿ ಹೆಸರುಬೇಳೆ ಕೂಡ ರೆಡಿಯಾಗಿ ಹೋಗಿದೆ. ಹೆಸರುಬೇಳೆ ಕೂಡ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಇದಕ್ಕೆ ಇನ್ನೊಂದು ನಾನು ಇವತ್ತು ಉಪಯೋಗಿಸಿಲ್ಲ, ಅಂದರೆ ಕ್ಯಾರೆಟ್ ತುರಿ ಹಾಕಿಲ್ಲ. ಅದನ್ನು ನಾನು ಕ್ಯಾರೆಟು ಇರಲಿಲ್ಲ ಮನೇಲಿ, ಆಗಾಗ ಹಾಕ್ಕೊಂಡಿಲ್ಲ ಅಷ್ಟೇನೆ. ನೋಡಿ ಕಾಳುಗೊಜ್ಜು, ನೀರಿರೋದೆಲ್ಲ ಗಟ್ಟಿಯಾಗಿ ಬರೀ ಎಣ್ಣೆ ಕಾಳುಗಳು ಮಾತ್ರ ಇರುತ್ತಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಪಾಯಸ ನಿಮಗೆ ನೋಡ್ತಾ ಇರ್ಬೋದು, ನೀವು ಆಗಲೇ ನೋಡಿದಾಗ ನೀರಿತ್ತು, ಓಕೆನಾ. ನೋಡಿ ಇವಾಗ ಎಷ್ಟು ಗಟ್ಟಿಯಾಗೋಗಿದೆ. ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಗಟ್ಟಿಯಾಗಿರುತ್ತೆ, ಆರಿ ಆದಮೇಲೆ ಗಟ್ಟಿಯಾಗಿಬಿಡುತ್ತೆ. ಅಕ್ಕಿ ಪಾಯಸ ಅಷ್ಟೇ ಹಂಗೆ ಆಗೋದು. ಎಲ್ಲ ರೆಡಿಯಾಗಿ ಹಾಗೆಯೇ ನಾನು ನೈವೇದ್ಯಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೋಡಿ ಪಾಯಸ, ಬೋಂಡ, ಹಪ್ಪಳ, ಚಿತ್ರಾನ್ನ, ಹೆಸರುಬೇಳೆ, ಹಾಗೆಯೇ ಕಡಲೆಗೊಜ್ಜು ಎಲ್ಲ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು? ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡಿರೋರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.